guys, welcome back to our channel. Welcome to the second video of ಮಂತ್ರಾಲಯ ಸೀರೀಸ್. ನಾವಿವತ್ತು ಮಂತ್ರಾಲಯದಿಂದ ಸುಮಾರು 147 ಕಿಲೋಮೀಟರ್ ದೂರದಲ್ಲಿರುವ ಯಾಗಂತಿಗೆ ಹೊರಟಿದ್ದೀವಿ. ನಾವಿಲ್ಲಿ ಮಂತ್ರಾಲಯದಿಂದ ಯಾಗಂತಿಗೆ ಹೋಗೋದಕ್ಕೆ ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ. ನಾವು ಯಾಗಂತಿಗೆ ಹೋಗೋ ದಾರಿಲಿದ್ದ ಸುಂದರವಾದ ಪರಿಸರದ ದೃಶ್ಯಗಳಿವು. ತುಂಬ ಚೆನ್ನಾಗಿದ್ವು. ನಾನಂತೂ ತುಂಬ ಆನಂದಿಸಿದೆ. ನೀವು ನೋಡಿ ಆನಂದ ಪಡಿ. ನಾವು ಹೋಗ್ತಾ ದಾರಿನಲ್ಲಿ ಒಂದು ಕ್ವಿಕ್ ಬ್ರೇಕ್ ಅಂದ್ಬಿಟ್ಟು ತಿಂಡಿಗೆ ನಿಲ್ಸಿದ್ವಿ. ಒಂದು ಹೋಟೆಲ್ನಲ್ಲಿ ತುಂಬ ಚೆನ್ನಾಗಿತ್ತು ತಿಂಡಿ. ಹೋಟೆಲ್ಗೆ ಸುಮಾರು ಫೇಮಸ್ ಪರ್ಸ್ನಾಲಿಟೀಸ್ನೆಲ್ಲ ಬಂದಿದ್ರು. ಸುಮಾರು 3 ಗಂಟೆ ಟ್ರಾವೆಲ್ ಮಾಡಾದಮೇಲೆ ನಾವು ಯಾಗಂತಿಗೆ ತಲುಪಿದ್ವಿ. ಇದು ಹೊರಗಿನ ವ್ಯೂ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಮತ್ತೆ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಇದು ತುಂಬ ಕಡಿಮೆ ಪ್ರಾಮುಖ್ಯತೆ ಪಡ್ಕೊಂಡಿರೋವಂಥ ಜಾಗ. ನಾವು ಹೋಗಿದ್ದ ದಿನ ಭಾನುವಾರ ಆಗಿದ್ರೂ ಹೆಚ್ಚಾಗಿ ರಶ್ ಇರಲಿಲ್ಲ. ಆದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿನ ಸ್ಥಳ ಪುರಾಣ ಕೇಳೋ ಹಾಗಿದ್ರೆ ಇದು ಸುಮಾರು 800 ವರ್ಷದ ಹಳೆ ದೇವಸ್ಥಾನ. ಅಗಸ್ತ್ಯ ಮುನಿಗಳು ಇಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದು. ಅವರು ಇಲ್ಲಿ ವೆಂಕಟೇಶ್ವರನ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಅವರು ಕೆತ್ತನೆ ಮಾಡಿದ ವಿಗ್ರಹ ಭಿನ್ನ ಆಗಿದ್ದ ಕಾರಣ ಅವ್ರು ಶಿವನ್ ತಪಸ್ ಮಾಡಿದ್ರು. ಶಿವ ಪ್ರತ್ಯಕ್ಷ ಆದವ್ರು ಹೇಳಿದ್ರಂತೆ, ಇಲ್ಲಿ ವೆಂಕಟೇಶ್ವರ ನೆಲೆಸೋದಕ್ಕಿಂತ ನಾನು ಅಂದರೆ ಶಿವ ನೆಲೆಸೋದು ಸೂಕ್ತ ಅಂತ ಹೇಳಿದ್ರಿಂದ ಅಗಸ್ತ್ಯ ಮುನಿಗಳು ಕೇಳಿದ್ರಂತೆ, ನಮಗೆ ವರವಾಗಿ ನಿಮ್ಮದು ಮತ್ತು ದೇವಿ ಪಾರ್ವತಿಯರದು ಏಕಶಿಲಾ ಮೂರ್ತಿ ಸಿಕ್ಕಿದ್ರೆ ತುಂಬ ಖುಷಿಯಾಗತ್ತೆ ಅಂತ. ಆಗ ಶಿವ ವರವಾಗಿ ನೀಡಿದ ವಿಗ್ರಹನ ಇಂದಿಗೂ ಈ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಉಮಾಮಹೇಶ್ವರನ ಪೂಜೆ ಮಾಡೋದು. ಆ ಮಹೇಶ್ವರನ ದರ್ಶನಕ್ಕೆ ಹೋಗಬೇಕಂದ್ರೆ 120 ಮೆಟ್ಲನ್ನು ಹತ್ಕೊಂಡು ಹೋಗಬೇಕು. ದೇವಸ್ಥಾನ ತುಂಬ ಚೆನ್ನಾಗಿದೆ. ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿಸಿದ ದೇವಸ್ಥಾನ ಆಗಿದೆ ಇದು. ಈ ದೇವಸ್ಥಾನದಲ್ಲಿ ಒಟ್ಟಾರೆ 2 ಕಲ್ಯಾಣಿಗಳಿದ್ದಾವೆ. 2 ಕಲ್ಯಾಣಿಗಳ ನೀರು ತುಂಬ ಶುದ್ಧವಾಗಿ ತಣ್ಣಗೆ ಚೆನ್ನಾಗಿದ್ವು. ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋದರೆ ಮೇಲೆ ಹತ್ಕೊಂಡು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಅದು ವೆಂಕಟೇಶ್ವರನ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ವಿಡಿಯೋ ತೆಗೆಯೋದಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಆ ದೇವಸ್ಥಾನದ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಆದರೆ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಇಲ್ಲಿನ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಿರ್ಬೋದು, ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಒಬ್ಬರು ಕಾಲಜ್ಞಾನಿ ಇದ್ದರು. ಅವರು ಹೇಳಿದ್ರಂತೆ, ಇಲ್ಲಿ ಇರೋ ಈ ದೇವಸ್ಥಾನದ ನಂದಿ ಪ್ರತಿ ವರ್ಷ ಕೂಡ ಬೆಳೆಯುತ್ತೆ. ಆ ನಂದಿ ಯಾವತ್ತು ಎದ್ದು ನಿಂತು ಗುಟ್ರು ಹಾಕತ್ತೆ ಆವತ್ತು ಕಲಿಯುಗ ಮುಗಿಯುತ್ತೆ ಅಂತ. ಆ ನಂದಿಯ ದರ್ಶನ ನಮಗೆ ಈ ದೇವಸ್ಥಾನದಲ್ಲಿ ಆಯಿತು. ಯಾಗಂತಿಯ ಉಮಾಮಹೇಶ್ವರನ ದರ್ಶನ ಆದಮೇಲೆ ಅಲ್ಲೇ ದಾರಿನಲ್ಲಿ ಒಂದು ಮಹಲ್ ಥರ ಇತ್ತು. ಒಳಗೆ ಹೋಗಿ ನೋಡೋಣ ಅಂತ ಹೋದ್ವಿ. ಅದೊಂದು ಟೂರಿಸ್ಟ್ ಜಾಗ. ಮುಘಲ್ ಮಹಲ್ ಅಂತ ಇದ್ರ ಹೆಸರು. ಮುಂಚೆ ಇದರಲ್ಲಿ ಜನ ವಾಸ ಇದ್ರಂತೆ. ಈಗ ಸದ್ಯಕ್ಕೆ ಇದು ಪಾಳು ಬಿದ್ದಿದೆ. ಇಲ್ಲಿ ಯಾರೂ ಕೂಡ ವಾಸವಿಲ್ಲ. ಒಳಗಡೆ ಹೋಗಿ ನೋಡೋಣ ಅಂದರೆ ವ್ಯೂ ಚೆನ್ನಾಗಿತ್ತು. ಆದರೆ ಒಳಗಡೆ ಯಾವುದೇ ರೀತಿ ಸಾಮಾನು ಸರಕು ಏನೂ ಇರಲಿಲ್ಲ. ಖಾಲಿ ಬಂಗ್ಲೆ ಇದು.
ನಾವು ಯಾಗಂಟಿಯಿಂದ ಮಂತ್ರಾಲಯಕ್ಕೆ ವಾಪಸ್ ಹಿಂದಿರುಗುವಾಗ ಆಲ್ಮೋಸ್ಟ್ ಗಂಟೆ 6:30 7 ಆಗಿತ್ತು. ನಾವು ಅಷ್ಟೊತ್ತಿಗೆ ಮತ್ತೆ ನಮ್ಮ ರೂಮಿಗೆ ಬಂದು ಊಟ ಮುಗಿಸ್ಕೊಂಡು 7 ಗಂಟೆ 7:30 ಹಾಗೆ ನಮಗೆ ಬಸ್ ಇತ್ತು ಮೈಸೂರಿಗೆ. 7:30ಗೆ ನಾವು ವಾಪಸ್ ಬಸ್ ಹತ್ತಿ ಮೈಸೂರಿಗೆ ಹೊರಟ್ವಿ. ಈ ಟ್ರಿಪ್ ತುಂಬ ಮೆಮೊರೇಬಲ್ ಟ್ರಿಪ್. ನಾನು ಮೊದಲನೇ ಸತಿ ಮಂತ್ರಾಲಯಕ್ಕೆ ಹೋಗಿದ್ದು. ಮಂತ್ರಾಲಯ ಜೊತೆ ಯಾಗಂಟಿನೂ ನೋಡ್ಬಿಟ್ಟು ಬರೋದಕ್ಕೆ ಅವಕಾಶ ಸಿಕ್ತು. ತುಂಬ ಖುಷಿಯಾಯಿತು. ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.